ಉಪಚುನಾವಣೆ ನಡೀತಾ ಇದೆಯಲ್ಲ, ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು, ನಗರ ಭಾಗದಲ್ಲಿ ಹೋದ್ರು ಯಾವ ತರ ವಾತಾವರಣ ಇದೆ, ಮಹಿಳೆಯರು ಯಾವ ತರ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಎಲ್ಲಾ ಹತ್ರ ವಾತಾವರಣ ತುಂಬಾ ಚೆನ್ನಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಬಾಗಲಕೋಟೆಯಲ್ಲಿ ಗೆಲ್ತಿದೆ ಅನ್ನೋ ವಿಶ್ವಾಸ ನನಗೆ. ಮಹಿಳೆಯರು ಕೂಡ ಗ್ಯಾರಂಟಿ ಯೋಜನೆಗಳಿಂದ ಬಹಳ ಖುಷಿಯಾಗಿದ್ದಾರೆ. ಇವತ್ತು ಸಂಪೂರ್ಣವಾದಂತ ಮಹಿಳಾ ಮತದಾರರ ಸಂಪೂರ್ಣ ಬೆಂಬಲ ಸಿಗ್ತಾ ಇದೆ. ಎಲ್ಲ ಹತ್ರನೂ ಕೂಡ ವಿಶೇಷವಾಗಿ ನಾವು ಬರುವಂತ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು. ಇನ್ನೊಂದು, ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದೇನೋ ಅಧಿವೇಶನದಲ್ಲಿ ಸರ್ ವಿಜಯಾನಂದ ಕಾಶ್ಯಪ್ನವರವರ ಬಗ್ಗೆ ಒಂದೇನೋ ಪ್ರಚಾರದಲ್ಲಿ IPL ಬಗ್ಗೆ ಹೇಳಿದ್ರು, ಅದು ತಮ್ಮ ಪ್ರತಿಕ್ರಿಯೆ ಏನು? ಮಾನ್ಯ ಇಲ್ಲೊಬ್ಬ ಬಾಗಲಕೋಟೆ ಜಿಲ್ಲೆದಾಗ ಒಬ್ಬ ಭೂಪದಾನ ಮಾನ್ಯ ಅಧ್ಯಕ್ಷರೇ, ನಾನು ನನ್ನ ಹೆಂಡತಿ ಮಕ್ಕಳು IPL ಹೋಗ್ಬೇಕಾಗಿದೆ, 5 ಟಿಕೆಟ್ ಕೊಡಬೇಕು. ನೋಡ್ರಿ, ಇದು ಅವ್ರದ್ದು ವೈಯಕ್ತಿಕ ಒಂದು ಹೇಳಿಕೆಗಳು. ನಾನು ಒಂದು ಮಾತನ್ನ ಯತ್ನಾಳ್ ಅವ್ರಿಗೆ ಈ ಮೂಲಕ ಹೇಳೋದಕ್ಕೆ ಬಯಸ್ತೀನಿ. ಅವರಲ್ಲಿ ಇರುವಂತ ಇದನ್ನ ಹೆಂಡತಿ ಮಕ್ಳ ಮೇಲೆ ತರಬೇಡ್ರಿ ಅಂತ. ಮಾತಿಗೂ ಹೆಂಡತಿ ಮಕ್ಳನ್ನ ಹೇಳ್ತಿರ್ತಾರೆ. ಯಾರು ಕೂಡ ಕುಟುಂಬದ ವಿಷಯಕ್ಕೆ ಬರಬಾರ್ದು. ಅವರ ವೈಯಕ್ತಿಕ ಏನಿದೆ ಅವ್ರ ಹೇಳಿಕೆಗಳನ್ನ, ಪ್ರತಿ ಹೇಳಿಕೆಗಳನ್ನ ಕೊಡ್ಬೇಕು. ಜೊತೆಗೆ ಇದು ವಿಜಯಾನಂದ ಕಾಶ್ಯಪ್ನವರ ಚುನಾವಣೆ ಅಲ್ಲ, HY ಉಮೇಶ್ ಮೇಟಿ ಅವರ ಚುನಾವಣೆ. ಇವತ್ತು ಏನಿದ್ರು ಕೂಡ ಸ್ಪರ್ಧಾಳಿಗಳಿಗೆ ಹಾಗೂ ಪಕ್ಷದ ವಿರುದ್ಧ ಮಾತಾಡ್ಬೇಕು ಹೊರತು ಹುನಗುಂದ ಶಾಸಕರ ಬಗ್ಗೆ ಅಲ್ಲ. ಇದು ನಡೀತಾ ಇರೋದು ಬಾಗಲಕೋಟೆ ತಾಲೂಕಿನಲ್ಲಿ, ಬಾಗಲಕೋಟೆನ ಚುನಾವಣೆ, ಉಪಚುನಾವಣೆ ಅಂತ ಹೇಳಿ. ಈಗ ತಮ್ಮ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರ? ಖಂಡಿತವಾಗ್ಲೂ ನಮ್ಮ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾರೆ. ಅತಿ ಲೀಡ್ ಇಂದ ನಾವು ಬರ್ತೀವಿ. ಥ್ಯಾಂಕ್ ಯು. ಧನ್ಯವಾದ.